ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 15ನೇ ವಚನ. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಪ್ರಿಯರೇ, ಅಪೊಸ್ತಲ ಪೌಲನ ಆರಂಭದ ದಿನಗಳಲ್ಲಿ ಕ್ರೈಸ್ತರನ್ನು ನಿರ್ನಾಮ ಮಾಡುವವನಾಗಿಯೂ ಸಭೆಗಳನ್ನು ಹಾಳು ಮಾಡಿ ಹಿಂಸೆ ಪಡಿಸುವವನಾಗಿಯೂ ಇದ್ದನು. ಸ್ಟೇಫನ ಎಂಬ ದೈವ ಭಕ್ತನನ್ನು ಕೊಲೆ ಮಾಡಲು ಸಮ್ಮತಿಸಿದವನು. ಕರ್ತನ ಶಿಷ್ಯರನ್ನ ಭಯಪಡಿಸಿ ಅವರನ್ನ ಕಟ್ಟಿ ಎಳೆದುಕೊಂಡು ಬರುವಂತೆ ಅಬ್ಬರಿಸಿದವನು ಈ ಪೌಲನು. ಆಗ ಅನಿರೀಕ್ಷಿತವಾಗಿ ಆಕಾಶದಿಂದ ಒಂದು ಬೆಳಕು ಅವನ ಸುತ್ತಲೂ ಪ್ರಕಾಶಿಸಿತು. ಕರ್ತನು ಅವನೊಡನೆ ಮಾತನಾಡಿ, ಅವನು ನಡುಗುತ್ತಾ ಬೆರಗಾಗಿ, ಕರ್ತನೇ, ನಾನು ಏನು ಮಾಡಬೇಕೆಂದು ನೀನು ಬಯಸುತ್ತೀರಿ ಎಂಬುದಾಗಿ ಕೇಳಿದನು. ನಂತರ ಕರ್ತನು ಅನನೀಯ ಎಂಬ ಒಬ್ಬ ಶಿಷ್ಯನನ್ನು ಕಳುಹಿಸಿ ಪೌಲನಿಗೆ ದೃಷ್ಟಿ ಬರುವಂತೆ ಮತ್ತು ಪವಿತ್ರಾತ್ಮದಿಂದ ತುಂಬಲ್ಪಡುವಂತೆಯೂ ಮಾಡಿದನು. ಅನನೀಯನು ಪೌಲನಿಗೆ ಪ್ರಾರ್ಥಿಸಿದಾಗ ಅವನಿಗೆ ಮರಳಿ ದೃಷ್ಟಿ ಬಂದಿತು. ಅವನು ದೀಕ್ಷಾಸ್ನಾನ ಪಡೆದು ಶಿಷ್ಯರೊಂದಿಗೆ ಕೆಲವು ದಿನಗಳ ಕಾಲ ತಂಗಿದ್ದು, ಕ್ರಿಸ್ತನೇ ದೇವರ ಕುಮಾರನು ಎಂದು ಆಲಯಗಳಲ್ಲಿ ಪ್ರಸಂಗಿಸಿದನು. ಆಗ ಯೂದಾಯ, ಗಲಿಲಾಯ ಮತ್ತು ಸಮಾರ್ಯದ ಸಭೆಗಳು ಸಮಾಧಾನವನ್ನು ಪಡೆದು ಭಕ್ತಿಯಲ್ಲಿ ವೃದ್ಧಿಯಾಗಿ ಕರ್ತನಲ್ಲಿನ ಭಯ ಮತ್ತು ಪವಿತ್ರಾತ್ಮನ ಆಧರಣೆಯಲ್ಲಿ ಬೆಳೆದವು. ಪೌಲನ ಕೈಗಳಿಂದ ದೇವರು ವಿಶೇಷ ಅದ್ಭುತಗಳನ್ನು ಮಾಡಿದನು. ವ್ಯಾಧಿಗಳನ್ನು ವಾಸಿ ಮಾಡಿದನು ಮತ್ತು ಅಶುದ್ಧ ಆತ್ಮಗಳು ಜನರನ್ನು ಬಿಟ್ಟು ತೊಲಗಿ ಹೋದವು. ದೇವ ಮಕ್ಕಳೇ, ಈ ಸೌಲ ಎಂಬ ಪೌಲನು ಮೊದಲು ಕ್ರೈಸ್ತರನ್ನು ಉಪದ್ರವಪಡಿಸಿ ದೇವರಿಗೆ ಪ್ರಯೋಜನವಿಲ್ಲದವನಾಗಿದ್ದನು. ಈಗ ಕ್ರಿಸ್ತನ ಸುವಾರ್ತೆಯಿಂದ ಮರುಜನ್ಮ ಪಡೆದು ಪ್ರಯೋಜನವುಳ್ಳವನಾಗಿದ್ದಾನೆ. ಅದೇ ದೇವರು ನಿಮ್ಮನ್ನು ಕೂಡ ಅನೇಕರಿಗೆ ಪ್ರಯೋಜನವುಳ್ಳವರನ್ನಾಗಿ ಮಾಡಲಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.